ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಸರಿ ಬಿಡಿಸ್ರಿ. ಒಂದು ಚೌಕದ ಸುತ್ತಳತೆಯು ಆಯತದ ಸುತ್ತಳತೆಗೆ ಸಮನಾಗಿದೆ. ಕೊಟ್ಟಾನ ಆಯತದ ಭುಜಗಳ ಅಳತೆ ಕೊಟ್ಟಾನ ನೋಡ್ರಿ. ಆಯತದ ಉದ್ದ 7 ಮೀಟರ್, ಅಗಲ 5 ಮೀಟರ್ ಇದ್ದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂದ. ಈಗ ಮೊದಲು ಏನು ಮಾಡ್ಬೇಕು, ನೀವು ಆಯತದ ಸುತ್ತಳತೆ ತಕ್ಕೋಬೇಕು. ತಕ್ಕೊಂಡು ಏನು ಮಾಡಬೇಕು, ಅದನ್ನ ಚೌಕದ ಸುತ್ತಳತೆ ಅಂತ ಹಚ್ಕೋಬೇಕು. ಯಾಕೆ ಸಮನಾಗ್ಯದ ಅಂತ ಹೇಳ್ಯಾನ. ಆಯತದ ಸುತ್ತಳತೆ ಚೌಕದ ಸುತ್ತಳತೆಗೆ ಸಮನಾಗ್ಯದ ಅಂತಂದ್ರೆ ನೀವು ಆಯತದ ಭುಜಗಳ ಅಳತೆ ಕೊಟ್ಟಾನ ಆಯತದ ಸುತ್ತಳತೆ ತಕ್ಕೋರಿ. ಆಮೇಲೆ ನೀವೇನು ಬರೀಬೇಕು, ಚೌಕದ ಸುತ್ತಳತೆ ಇಷ್ಟದ, ಭುಜ ಬರೋಬ್ಬರಿ ಏನು ಮಾಡಬೇಕು, ಸುತ್ತಳತೆಗೆ 4ರಿಂದ ಭಾಗಿಸಿದ್ರೆ ಭುಜ ಬರ್ತದ. ಚೌಕದ ವಿಸ್ತೀರ್ಣ ಬರೋಬ್ಬರಿ ಭುಜ ಗುಂಡ್ಲಿ ಭುಜ ಮಾಡಿದ್ರೆ ಚೌಕದ ವಿಸ್ತೀರ್ಣ ಬರ್ತದೆ. ಇಷ್ಟು ನಾ ತಿಳಿಸಿ ಹೇಳಿದ್ದು. ಎಷ್ಟು ಮಂದಿ ಮಾಡ್ತೀರಿ ಮಾಡ್ರಿ, ದೂರ ಸರ್ದನು ವಿಡಿಯೋ ಮ್ಯೂಟ್ ಮಾಡ್ರಿ, ಚಂದಂಗೆ ನೀವು ಮಾಡಿ. ತಿಳಿಸಿ ಹೇಳಿದ್ದನ್ನು ಮಾಡೋರು ಇರ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ಮರ್ತಿರ್ತಾರೆ ನೆನಪಾಗಿರ್ತಾರೆ. ಓಕೆ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈಗ ಮೊದ್ಲಿನಂಗಲ್ಲ, ಈಗ ಥಿಯರಿಗಳು ಕಡಿಮೆ ಮಾಡಿದೀವಿ ನಾವು, ಯಾಕಂದ್ರೆ ಶಾರ್ಟ್ ಸಮಯದಾಗ. ಈಗ ನೋಡ್ರಿ, ಆಯತದ ಭುಜದಳತೆ ಕೊಟ್ಟಾನಂದ್ರೆ ಆಯತದ ಸುತ್ತಳತೆ ತಕ್ಕೋಬೇಕು. ಆಯತದ ಸುತ್ತಳತೆ ಬರೋಬರಿ, ಆಯತದ ಸುತ್ತಳತೆ ಬರೋಬರಿ. ಯಾಕೆ ಆಯತದ ಸುತ್ತಳತೆ ಬರ್ಕೋಬೇಕು ಹೇಳ್ರಿ ನೋಡೋಣ. ಆಯತದ ಏನು ಕೊಟ್ಟಾನ, ಉದ್ದಾಗಲ ಕೊಟ್ಟಾನ 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ. ನೋಡಿ, 2 ದುಂಡು ಕಂಸ ಉದ್ದ 7 ಅಗಲ 5 ಬರೋಬರಿ 2 ಗುಂಡ್ಲೆ 12 ಬರೋಬರಿ 24 ಮೀಟರ್. 24 ಮೀಟರ್ ಏನಾಯ್ತು, ಆಯತದ ವಿಸ್ತೀರ್ಣ ಬಂತು. ಇದನ್ನ ಏನ್ ಮಾಡ್ಕೋಬೇಕು, ವರ್ಗದ ಚೌಕದ ಸುತ್ತಳತೆ ಅಂತ ಬರ್ಕೊಂಡ್ಬಿಡ್ರಿ. ಸಮನಾಗ್ಯದ ಅಂದ್ರೆ ಏನ್ ಮಾಡ್ಬೇಕು, ಚೌಕದ ಸುತ್ತಳತೆ ಅದನ್ನ ಯಾಕಂದ್ರೆ ಸಮನಾಗ್ಯ ಆಯತಕ್ಕೆ ಸಮನಾಗ್ಯದ ಅಂದ್ರೆ ಚೌಕದ ಸುತ್ತಳತೆ 24 ಮೀಟರ್ ಅಂತ ಬರ್ಕೊಂಡ್ಬಿಡ್ರಿ. ನೋಡಿ, ಚೌಕದ ಭುಜ ಬರೋಬರಿ. ಚೌಕದ ಭುಜ ತಕೋಬೇಕು, ವಿಸ್ತೀರ್ಣ ತಕೋಬೇಕಾದ್ರೆ ಚೌಕದ ಭುಜ ಬೇಕಲ್ಲ. ಚೌಕದ ಭುಜ ಬರೋಬರಿ ಅಥವಾ ವರ್ಗದ ಭುಜ ಬರೋಬರಿ ಸುತ್ತಳತೆ. ಸುತ್ತಳತೆ ಎದರ್ದ, ಆಯತದ ಸುತ್ತಳತೆ ಹಚ್ಕೊಂಡು 4ರಲ್ಲೇ ಭಾಗಿಸ್ಬಿಡ್ರಿ. ನೋಡ್ರಿ, 24 ಅದ, 4ರಲ್ಲೇ ಭಾಗಿಸ್ರಿ. 4 ಒಂದಲೇ 4 6ಲೇ ಬರೋಬರಿ. ಭುಜ ಎಷ್ಟು ಬಂತು, 6 ಸೆಂಟಿಮೀಟರ್ ಬಂತು. ಏನು ಮೀಟ್ರ್ ಏನು, ಭುಜ ಬರೋಬರಿ ಭುಜ ಬರೋಬರಿ 6 ಮೀಟರ್. ಚೌಕದ ವಿಸ್ತೀರ್ಣದ ಸೂತ್ರ, ಚೌಕದ ವಿಸ್ತೀರ್ಣ ಬರೋಬರಿ ಭುಜ ಸ್ಕ್ವೇರ್ ಅಂದ್ರು ಒಂದೇ, ಭುಜ ಗುಂಡ್ಲೆ ಭುಜ ಅಂದ್ರು ಒಂದೇ. 6 ಗುಂಡ್ಲೆ 6 ಬರೋಬರಿ 6 6ಲೇ 36 ಚದರ ಮೀಟರ್. ಮಾನವನ್ನ ಚದರದಲ್ಲಿ ಬರೀಬೇಕು. ಉತ್ತರ, ಚೌಕದ ವಿಸ್ತೀರ್ಣ ಬರೋಬರಿ 36 ಚದರ ಮೀಟರ್ ಅಂತೆ ಹಚ್ಚ್ರಿ. ಅದನ್ನೇ ಹುಡುಕ್ಯಾಡ್ರಿ. ಏನ್ ಮಾಡ್ತಾನ ಗೊತ್ತದನ್ನ, 66 ಮೀಟರ್ ಅಂತ ಉತ್ತರ ಇಟ್ಟಿರ್ತಾನೆ. ಅದಕ್ಕೆ ಹಾಕಬಾರ್ದು. ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ನೀವು ಯಾವುದೇ ಒಂದು ಗಣಿತ ಬಂದು. ಎದರದು ಇನ್ನೊಂದ್ಸಲ ತಿಳಿಸಿ ಹೇಳಿರ್ತೀನಿ. ಆಯತದ ಸುತ್ತಳತೆ ಯಾಕೆ ತಗೋಬೇಕಂದ್ರೆ ಆಯತದ ಉದ್ದಾಗಲಿ ಕೊಟ್ಟಾನ, ಆಯತದ ಸುತ್ತಳತೆ ತಕ್ಕೊಂಡ್ರೆ ಅದಕ್ಕೆ ಸಮನಾಗಿ ಅದಂದ್ರೆ ಚೌಕದ ಸುತ್ತಳತೆ ಅದನ್ನೇ ಬರ್ಕೊಂಡು ಬಿಡ್ರಿ. ಚೌಕದ ಭುಜ ಬರ್ಬೇಕಾದ್ರೆ ಸುತ್ತಳತೆ 4ರಿಂದ ಭಾಗಿಸ್ರಿ. ಚೌಕದ ಸುತ್ತಳತೆ ಭುಜ ಬರ್ತದ. ಭುಜ ಬರೋಬರಿ 6 ಮೀಟರ್ ಆಯ್ತು. ಚೌಕದ ವಿಸ್ತೀರ್ಣ ಬರೋಬರಿ ಏನು, ಭುಜ ಗುಂಡ್ಲೆ ಭುಜ 6 ಗುಂಡ್ಲೆ 6 36 ಚದರ ಮೀಟರ್. ಉತ್ತರ ಚದರ ಮೀಟರ್ಗೆ ಉತ್ತರ ಹಾಕ್ರಿ. 36 ಮೀಟರ್ ಅಂತೂ ಕೊಟ್ಟಿರ್ತಾನ ಉತ್ತರದಾಗ. 36 ಚದರ ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾನ. 36 ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾನ. 36 ಚದರ ಮೀಟರ್ ಅಂತ ಕೊಟ್ಟಿರ್ತಾನ. ಇದಕ್ಕೆ ಉತ್ತರ ಹಾಕ್ರಿ. ಚೆನ್ನಾಗಿ ತಿಳ್ಕೊರಿ, ಫೇರ್ದಾಗ ಬರ್ಕೋರಿ. ಇದೊಂದು ಹೆಚ್ಚು ವಿಡಿಯೋಗಳನ್ನು ನೀವು ರೀಪ್ಲೇ ಮಾಡಿ ನೋಡಿಬಿಡ್ರಿ. ಭಾಳ ತಲೆ ಒಳಗೆ ಉಳಿತದೆ.